ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಅವಾಗ್ಲಿಂದ ಅದನ್ನೇ ಕೇಳ್ತಾ ಇದೀನಿ. ಒಳ್ಳೆ ಕಣ್ಬಿಟ್ಕೊಂಡು ಹುಚ್ಚಿ ತರ ನೋಡ್ತಾ ಇದ್ದಾಳೆ. ನೋಡಕ್ಕೆನ ನಾನು ನಿನ್ ಜೊತೆ ಮುಕ್ಕೊಂಡಿದ್ನಲ್ಲ, ಇಲ್ಲಿಗೆ ಹೆಂಗ್ ಬಂದ್ಯಾ? ಅಯ್ಯೋ ಸರಿ ಬನ್ನಿ, ಎಲ್ಲೋ ಮರ್ತೋಗಿ ಇಲ್ಲಿಗೆ ಬಂದಿರ್ತೀರಾ ಬನ್ನಿ. ಹಲೋ, ಇವಳೇ ನೀನ್ ಮರ್ತೋಗಿ ಬಂದಿಲ್ಲ. ಇವಳಿಗೆ ನಿದ್ದೆ ನಡೆಯೋ ರೋಗ ಇದೆ. ಇರೋ ಬರೋ ಮರ್ವಿನ ಕಾಯಿಲೆಯಲ್ಲಿ ಇವಳೊಬ್ಳಿಗೆ ಇದೆ. ಅಮ್ಮಕ್ಕ ನೋಡಕ್ಕೆ ಹೆಂಗ್ ಮಾತಾಡ್ತಾಳ? ಬನ್ನಿ ಮಮ್ಮಿ ನೋಡು ನರ್ತನ. ನೋಡು ನರ್ತನ, ಬೆಳ್ಬೆಳ್ಗೆನೆ ಕಾಲ್ ಹಾಕೊಂಡು ಕೈ ಹಾಕೊಂಡು ನನ್ ಮೇಲೆ ಮಲ್ಕೋತಿದ್ದಾಳೆ. ಹೋಗ್ಲಿ ಬಾ, ಏನೋ ಗೊತ್ತಿಲ್ಲದೆ ಬಂದಿದ್ದಾಳೆ ಅನ್ಸತ್ತೆ. ನಿಮ್ದಮ್ಮಯ್ಯ ಅಂತೀನಿ ಬರ್ತೀರಾ? ಬಾ. ಹಿಂಗ್ ಕೊಟ್ರ ಏನಿನ ದುರ್ಗವ್ವ ಕೊಡಕ್ ಬರೋದಿಲ್ಲ ನನಗ. ಇದನ್ನ ಹಿಂಗ್ ಹಿಡ್ದು ಹಿಂಗ್ ಮಾಡಿದನ್ ಹಾಕೊಂಡು ಹಿಂಗ್ ಹಾಕೊಂಡು ನಿಮ್ದಮ್ಮಯ್ಯ ಅಂತೀನಿ ಬರ್ತಿರೋ ಇಲ್ವೋ? ಬಾ ನೋಡು ನರ್ತನ. ಅದು ಪರವಾಗಿಲ್ಲ, ಏನೋ ಗೊತ್ತಿಲ್ಲದೆ ಬಂದಿರ್ತಾಳೆ, ಹೋಗ್ತಾಳೆ ಬಿಡು. ಅದಕ್ಕೆ ನೋಡಿ ಇವಳು ನನಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ನಾನೇ ನಿನಗ ರೆಸ್ಪೆಕ್ಟ್ ಕೊಟ್ಟಿಲ್ವಾ ಯವ್ವ? ಏನೋ ನೋಡು ನರ್ತನ. ಬೆಳಿಗ್ಗೆ ಬೆಳಿಗ್ಗೆ ಜಗಳ ಬೇಕಾ? ಬನ್ನಿ ಹೋಗೋಣ. ಅದಕ್ಕಂತಂದು ಈಕೆ ಹೇಳಿದ್ದೆಲ್ಲ ಗಿಫ್ಟ್ ವಚರ್ ತರ ಬಗ್ಲಾಗ ಹೊತ್ಕೊಂಡ್ ಬರ್ಲೇನ? ಸುಮ್ಮನಿರ್ತೀರಾ? ಕಿವಿಯಂದ ಕಾಣುವಲ್ದು. ಎಲ್ಲಿತ್ತು? ಕಿವ್ಯಾಗ ಇತ್ತು. ಇಲ್ಲಿದ್ರಾಗ ಸುಮ್ಮನೆ ನಿಂತ್ಕೊಳಕ್ಕೆ ಮುಕ್ಕೊಂಡಿದ್ದೆ. ಸರಿಯಾಗಿ ಹುಡುಕದ್ರಾ? ಹುಡುಕ್ತೀನಿ ತಡಿ. ಅಯ್ಯೋ ಓಲಿತಾನೆ, ಬನ್ನಿ ಮಮ್ಮಕ್ಕ. ನನ್ ಕಿವ್ಯಾಂದಕ್ ಬೆಲೆ ಇಲ್ಲನ? ಕೆಲ್ಸಕ್ ಹೊತ್ತಾಯ್ತು. ಇಲ್ಲ, ನಾ ಹುಡುಕೊಂಡ ಬರ್ತೀನಿ. ಇಲ್ಲೇ ಎಲ್ರ ಇರ್ತೈತಿ. ಮಮ್ಮಿ, ಅವಳು ಇಯರಿಂಗ್ಸ್ ಕಳ್ದೋಗಿದೆಯಂತಲ್ಲ, ಸ್ವಲ್ಪ ಹೆಲ್ಪ್ ಮಾಡು. ನನ್ಗೆ ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ಬೇಕು. ಬಿಡ ಮಗಳ, ಅಲ್ಲ ಹೋಗಲೇ, ಹುಡುಕೊಂಡಕ್ಕಿನಿ. ಕಳ್ದೈತೆ ಅಂತ ಬಂದ್ಬಿಟ್ಲಿ ಇಲ್ಲಿ. ಮಮ್ಮಕ್ಕ, ಕೆಲ್ಸಕ್ ಸಮಯ ಆಯ್ತು, ಬೇಗ ಬನ್ನಿ. ನೀನು ಹೋಗ್ಯಾ? ಹೋಗು, ನಾ ಹುಡುಕೊಂಡ್ ಬರ್ತೀನಿ. ನಾನ್ ರೆಸ್ಟ್ ರೂಮ್ ಹೋಗಿ ಬರೋ ಅಷ್ಟೊತ್ತಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡೋಗು. ಏನೇನ್ ಬೇಕು ತಗೊಂಡ್ ಹೋಗನ್ನಕ್ ನಿಮ್ದೇನ್ ಧರ್ಮಛತ್ರ ಅಂತ ಅದೇನೋ ಹುಡುಕ್ತೀರಾ, ತಗೊಂಡೋಗ್. ಹಾಗತೆಗೆ ನಂದ ಕಿವ್ಯಾನ್ ಸಿಗಲ್ಲ ಅಂತ ನನಗೆ. ಇದೇನಿದು? ಬೆಂಡ್ರಾವ್. ಇದು ನಮ್ಮ ಮೈನಂದಲ್ಲ? ಇದನ್ನ ಯಾರ ಹುಡುಕ್ತಿದ್ರಲ್ಲ? ಹಾ, ನಮ್ಮ ಮೈನಾ ಹುಡ್ಕಾಕತ್ತಿದ್ಲಿ ಇದನ್ನ. ಆಕೆ ಹುಡ್ಕಾಕತ್ತಿದ್ದು ಇದ ಇರ್ಬೇಕು. ನಾ ಮರ್ತೋಗಕ್ಕಿನ್ನ ಮುಂಚೆ ಇದನ್ನ ಆಕೆ ಕೈಯಾಗ ತಗೊಂಡೋಗಿ ಕೊಡ್ಬೇಕು ನಾನು. ಮೈನಾ ಮೈನಾ ಮೈನಾ, ನೀವ್ ಹುಡುಕ್ತಿರೋ ಪೆಂಡ್ರೆ ಸಿಕ್ತು. ಮೈನಾ ಹುಡುಕ್ತಿರೋ ಪೆಂಡ್ರೆ ಸಿಕ್ತು. ಮೈನಾ ಹುಡುಕ್ತಿರೋ ಪೆಂಡ್ರೆ ಸಿಕ್ತು. ಅಪ್ಪ ಭಗವಂತ, ಇವ್ರೆಲ್ರು ನನ್ಗೆ ಧ್ರುವನ್ ಮನೆಗ್ ಹೋಗು 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 ಅಂತ ಹೇಳ್ತಾವ್ರೆ. ಒಂದ್ ವೇಳೆ ನೀನು ಸಹ ಧ್ರುವನ್ ಮನೆಗ್ ಹೋಗೋದಿಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ಅಲ್ಲಪ್ಪ, ನಾನ್ ಧ್ರುವನ್ ಮನೆಗ್ ಹೋದ್ರೆ ಅವ್ರ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗಲ್ವಾ? ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಹೋಗೋದಾ ಬೇಡ್ವಾ? ನನ್ ಯಾವ್ದೇ ತೀರ್ಮಾನಕ್ಕೂ ಬರಕ್ ಆಗ್ತಿಲ್ಲ. ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೊಂದ್ಲಕ್ಕೆ ನೀನ್ ಉತ್ತರ ಕೊಡ್ಬೇಕು.
ಉತ್ತರ ಕೊಡ್ಬೇಕು.